ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಆತ್ಮೀಯರೇ, ಲಕ್ಷ್ಮಣ ಸವದಿ ಬೆಳಗಾವಿ ಜಿಲ್ಲೆಯಲ್ಲಿ ಇನ್ನೊಂದು ಶಕ್ತಿಯಾಗಿ ಹೊರಹೊಮ್ಮಿದರ. ಜಾರಕಿಹೊಳಿಯವರ ಒಂದು ಪ್ರಭುತ್ವಕ್ಕೆ ಅಥವಾ ಅವ್ರ ಹಿಡಿತಕ್ಕೆ ಸವಾಲು ಹಾಕುವಂಥದ್ದಾಗ್ಬೋದಾ ಮುಂದಿನ ದಿನದಲ್ಲೇ? ವಿಶೇಷವಾಗಿ ಸಹಜದ ದೊಡ್ಡ ಆಲದ ಮರ ತನ್ನ ಕೆಳಗೆ ಇನ್ನೊಂದು ಮರವನ್ನು ಬೆಳೆಸಿಕೊಡೋದಿಲ್ಲ ಅನ್ನೋದು ನಾವೆಲ್ಲರೂ ತಿಳ್ಕೊಂಡಂಥ ವಿಷಯ. ಆ ನೆಲೆಯಲ್ಲಿ ಒಂದು ರೀತಿಯಿಂದ ಹೊಸ ಒಂದು ಕಾಂಬಿನೇಷನ್ DKC ಅವರ ಒಂದು ಚಾಣಾಕ್ಷತನದಿಂದಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಲಕ್ಷ್ಮಣ ಸವದಿ ಅವರ ಒಂದು ಮಂತ್ರಿಗಿರಿ. ಇನ್ನು ಯಾವ ಖಾತೆ ಕೊಡ್ತಾರ, ಏನು ಕೊಡ್ತಾರ ಮತ್ತು ಬೇರೆ. ಅದರಲ್ಲೂ ಅತನಿ ಜನಕ್ಕಂತೂ ಈಗ ಖುಷಿಯೋ ಖುಷಿ, ಕೊನೆಗೂ ಸಿಗ್ತಾರಪ್ಪ ನಮ್ಮ ಮಂತ್ರಿಗಿರಿ ಯಾವುದೋ ಕೊಡಲಿ ಅನ್ನುವಂಥದ್ದು. ಅದು ಈಗ ಏನಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಈ ಎರಡು ಶಕ್ತಿಗಳ ಮಧ್ಯದಲ್ಲಿ, ಒಂದು ಸೌದಿ ಇನ್ನೊಂದು ಜಾರಕಿಹೊಳಿ, ಇವರ ಮಧ್ಯದ ಒಂದು ಏನಪ್ಪ ಅಂತೀನಿ, ಅದಕ್ಕೆ ಸಂಘರ್ಷ ಅಂತಿರೋ ಅಥವಾ ಮತ್ತೇನಂತಿರೋ, ರಾಜಕೀಯ ಏರಾಟ ಎಳೆದಾಟ ಅಂತಿರೋ ಏನೋ ಅನ್ರಿ. ಯಾಕೆ ಇಬ್ಬರು ಪವರ್ಫುಲ್. ಇವರು ಮೌನವಾಗಿ ತಮ್ಮ ಕೆಲಸ ಮಾಡುವಂಥವ್ರು ಸತೀಶ್ ಅವರು. ಅದಕ್ಕೆಲ್ಲ ಲಕ್ಷ್ಮಣವರು ಎಷ್ಟು ಬೇಕು ಅಷ್ಟು, ಅದರಲ್ಲೂ ಮಾತಿನಂತೆ ಮಲ್ಲರಿದ್ದಾರೆ, ಒಳ್ಳೆ ಅಭ್ಯಾಸಗಳಿದ್ದಾರೆ. ಜೊತೆಗೆ BJPಯಲ್ಲೇ, ಇನ್ನುಳಿದ ಪಕ್ಷಗಳಲ್ಲೇ, JDSನಲ್ಲೇ ತಿರುಗಾಡಿ ಕಾಂಗ್ರೆಸ್ಗೆ ಬಂದಂಥ ಇವರು ತಮ್ಮದೇ ಆದಂಥ ಒಂದು ಹಿಡಿತವನ್ನು ವಿಶೇಷವಾಗಿ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಜಿಲ್ಲೆಗಳಲ್ಲೇ ವಿಶೇಷವಾಗಿ ಅವರ ಸಮುದಾಯದ ಮೇಲೆ ಹಿಡಿದು ಸಾಧಿಸಿದ್ದಾರೆ ಅಂತೇಳಿ ಒಂದು ಲೆಕ್ಕಾಚಾರ. ಅದೇನೂ ಇರಲಿ, ಲೆಕ್ಕಾಚಾರ ಏನೂ ಇರಲಿ. ಈಗ ಬರುವಂಥದ್ದು ವಿಷಯ ಏನಪ್ಪ ಅಂತಂದ್ರೆ, ಇದರಲ್ಲೇ ಮುಂದಿನ ದಿನದಲ್ಲಿ ಯಾವ್ಯಾವ ರೂಪ ಈ ರಾಜಕೀಯ ಶಕ್ತಿ ಪಡಿಬಹುದು ಅನ್ನುವಂಥ ಚರ್ಚೆಗಳು. ಆ ನೆಲೆಗಟ್ಟಿನಲ್ಲೇ ಇಲ್ಲಿವರೆಗೆ ಏಕಮೇವಾದ್ವಿತೀಯವಾಗಿ ಕಾಂಗ್ರೆಸ್ನಲ್ಲೇ ಈ ನಾಯಕರಾಗಿ ಅಥವಾ ಈ ಒಂದು ಉಸ್ತುವಾರಿಯಾಗಿ ಸತೀಶ್ ಅವರು ತಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರನ್ನು ಸಹಿತ ವಿಶ್ವಾಸ ತೆಗೆದುಕೊಂಡ.